ಸ್ವಪ್ನಿಲ್ಲ ಅವನೊಂದು ಫೋಟೋ ತೆಗಿಯೋಣ ವಿಡಿಯೋ ಮಾಡ್ಕೊಂಡು ಕರ್ಕೊಂಬ ಅಲ್ಲಿ ಯಾರೋ ತೀರ್ಕೊಂಡ್ರು ಇಲ್ಲಿ ಪೂಜೆ ಮಾಡೋದಿಲ್ಲ. ಆ ಬಾಡಿ ಹೊರಗಡೆ ಹೋದ ನಂತರ ಆಮೇಲೆ ಬಾಲ್ ತೆಗಿತಾರೆ, ಆಮೇಲೆ ಪೂಜೆ ಆರಂಭ ಆಗ್ತದೆ. ಒಳಗಡೆ ಒಂದು ಈಶ್ವರ ಲಿಂಗ ಇದೆ. ಆ ಲಿಂಗದ ಹೆಸರು ಮಧುತೇಶ್ವರ ಅಂತ. ಮಧು ಅಂದರೆ ಜೇನುತುಪ್ಪ. ಆ ಜೇನುತುಪ್ಪದ ಬಣ್ಣದ ಲಿಂಗ. ಆ ಹೆಸರು ಮಧುತೇಶ್ವರ ಅಂತಾರೆ. ಮಧು ಅಂದರೆ ಜೇನುತುಪ್ಪದ ಕಲಾರದ ಲಿಂಗ. ಆ ಭಾಗ ಒಳಗಡೆದು 2ನೇ ಶತಮಾನ, 1800 ವರ್ಷ ಹಿಂದಿಂದು ತಾತವ ಅಂದ್ರೆ ಕಟ್ಟ. ಆ ಭಾಗಗಳಿಂದ ಈ ಭಾಗಗಳವರೆಗೆ 3ರಿಂದ 6ನೇ ಶತಮಾನ ಕಾದಂಬರಿ ಕಟ್ಟದು. ಈ ಭಾಗಗಳಿಂದ ಹೊರಗಡೆದು 10ರಿಂದ 11ನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟದು. 3 ಭಾಗ ಉಂಟು. ಈಶ್ವರಂದ ಹಿಡಿದು ನಂದಿವರೆಗೂ 5 ಮಂಟಪ. 7ನೇ ಶತಮಾನದಲ್ಲಿ ಗರ್ಭ ಮಂಟಪ, 6ನೇ ಶತಮಾನದಲ್ಲಿ ಸಂಕಲ್ಪ ಮಂಟಪ, 10ರಿಂದ 11ನೇ ಶತಮಾನದಲ್ಲಿ ಸಭಾ ಮಂಟಪ, ನರ್ತ ಮಂಟಪ, ನಂದಿ ಮಂಟಪ. ಗರ್ಭ ಮಂಟಪ, ಸಂಕಲ್ಪ ಮಂಟಪ, ಸಭಾ ಮಂಟಪ, ನರ್ತ ಮಂಟಪ, ನಂದಿ ಮಂಟಪ, 5 ಮಂಟಪಗಳು. ಬಸವಣ್ಣ ನೋಡಿ 7.5 ಅಡಿ ಎತ್ತರ, 7.5. ಅವನ ಮುಖ ನೋಡಿ ತಲ್ಲ ಪತ್ರ ಹಾಸಿದೆ. ಅಂದ್ರೆ ಪರಮೇಶ್ವರಲ್ಲಿ, ಪಾರ್ವತಿ ಅಲ್ಲಿ. ಅವನು ಪಾರ್ವತಿ ಮಾಡ್ತಾನೆ, ಬಲಗಣ್ಣ ಪಾರ್ವತಿ ಮಾಡ್ತಾನೆ, ಎಡಗಣ್ಣ ಪರಮೇಶ್ವರ ಮಾಡ್ತಾನೆ. ಮಾತಾಡಬಾರ್ದು. ಈ 4 ಕಂಬದಲ್ಲಿ 1 ಕೈ ಮಾಡಿದ್ರೆ 2 ಕಾಣುತ್ತೆ, 2 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್. ಇದು ಕಾಣುತ್ತೆ, ತೋರುತ್ತೆ. ನೀವೆಲ್ಲರೂ ಈ ಕಡೆ ಬರಬೇಕು, ನೀವೆಲ್ಲ ಇಟ್ಕೊಳ್ಬೇಕು. ನೀವೆಲ್ಲರೂ ಈ ಕಡೆ ಬನ್ನಿ, ಹಿಂತಿರ್ಕೊಳ್ಳಿ. 1 ಕಂಬ ಬಿಟ್ಕೊಳ್ಳಿ, 1 ಕಂಬ. ಆ ಕಡೆ ಹೋಗಿ, ಬಿಜಾಪುರ ಆ ಕಡೆ ಹೋಗಿ. ನೀವೆಲ್ಲ ಇಟ್ಕೊಳ್ಳಿ, ನೀವೆಲ್ಲರೆಲ್ಲ ಇಟ್ಕೊಳ್ಳಿ. ಹಲೋ, 1 ನಿಮಿಷ. ಇಲ್ಲೋಡೆ ಮೇಲೆ ಕೆಳಗಡೆ ಡಬಲ್ ಕಾಣುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗಳ ಮಾತ್ರ. ಇನ್ನು ಆ ಕಡೆ 1 ಕೈ ಮಾಡಿದ್ರೆ 7 ಕಾಣುತ್ತವ್ರೆ, ಕಾಣುತ್ತಾ? 2 ಕೈ ಮಾಡಿದ್ರೆ ಏನು ಕಾಣುತ್ತೆ? 4 ಕಾಣುತ್ತೆ, ಡಬಲ್. ಇವತ್ತು ಬಿಸಿಲಿಲ್ಲ, ಬಿಸಿಲಿದ್ರೆ ಮತ್ತೆ ಜಾಸ್ತಿ ನೋಡಿ. ಮೇಲೆ ಕೆಳಗಡೆ. ಇಲ್ಲಿ ಬರ್ರಿ, ಇಲ್ಲಿ ಬನ್ನಿ. ಸೈಡ್ ಸರಿ, ಸೈಡ್ ಸರಿ, ಸೈಡ್ ಸರಿಪ್ಪ, ಸೈಡ್ ಸರಿ. 1638ನೇ ಇಸ್ವಿ ಸ್ವಲ್ಪ ಸೈಡ್ ಸರಿ. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಸಿಂಹಾಸನ ಪೂಜೆ ಮಾಡ್ತಾರೆ. ಈ ಗಂಟೆ ನೋಡಿ, ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ 1 ಗಂಟೆ ಹೊಡೆದ್ರೆ ಓಂ ಅಂತ ಬರೋದಿಲ್ಲ. ಈ ಗಂಟೆ ಹೊಡೆ 1 ಸಲ ಹೊಡೆದ್ರೆ 1 ನಿಮಿಷ ಓಂ ಅಂತ ಹೇಳ್ತಿರ್ತಾವಡೆ. ಯಾರು ಮಾತಾಡಬೇಡಿ. ಪಂಚನೂರು ಗಂಟೆ 400 ವರ್ಷದ ಗಂಟೆ, 400 ವರ್ಷ. ಡಿಸೆಂಬರ್ ಜನವರಿಗೆ ಹಗ್ಗ ಕಟ್ಟದ. ಯಾಕಂದ್ರೆ ನೀವು ಹೊಡೆತಕ್ಕೆ ಇಲ್ಲಿ ಪೂಜಾರಿಗೆ ಯಾರು ನಿಲ್ಲಕ್ಕಾಗಲ್ಲ, ಹಾಗಾಗಿ ಹಗ್ಗ ಕಟ್ಟಿಬಿಡಿದ್ದಾರೆ. ಬನ್ನಿ ಸರ್, ಈ ರಥದ ಬಗ್ಗೆ ಬನ್ನಿ. ಇಲ್ಲಿ ಬನ್ನಿ.
ಸರಿ ಸರಿ ಲೇಡೀಸ್ ಈ ಕಡೆ ಬಾಯ್ಸ್ ಈ ಕಡೆ ಲೇಡೀಸ್ ಈ ಕಡೆ ಬಾಯ್ಸ್ ಈ ಕಡೆ ಸರಿ ಸರಿ ನೀವು ಮಾತು ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರದಲ್ಲಿ 9 ಅಲಂಕಾರ ಮಾಡ್ತು. ಆ ಕಡೆ ಉಮಾಮಡಿತೇಶ್ವರ, ಈ ಕಡೆ ಪಾರ್ವತಿ. ಬಸವಣ್ಣ ಬಲಗಣ್ಣಿಂದ ಈ ತಿಂಡಿಗೆ ಪಾರ್ವತಿ ನೋಡ್ತಾನೆ. ಆದರೆ ಈ ಥರ ನಿಮ್ಮನ್ನು ನೋಡಲಿಕ್ಕೆ ಯಾವ ಇರಿದ್ರು ಸಿಗಲ್ಲ. ಎಲ್ಲರೂ ನೋಡಿದವರು ಮನೆ ಹೋಗಿ ತಂದೆ ತಾಯಿಗೆಲ್ಲ ಹೇಳಬೇಕು, ಮರಿಬೇಡಿ, ದನಕರು ನೋಡ್ಕೊಂಡು ನೆನಪಾಗ್ತಾರೆ. ಎಲ್ಲರೂ ಈ ಕಡೆ ಬನ್ನಿ, ಅಲ್ಲಿ ನೋಡಿ, ಅಲ್ಲಿ ನಿಂತು ನೋಡ್ರಿ, ಅಲ್ಲಿ ನೋಡಿ, ಬಸವಣ್ಣ ನಿಮ್ಮನ್ನು ನೋಡ್ತಾ ನೋಡಿ, ಒಂದೇ ಕಣ್ಕ ಅಲ್ಲಿ ನೋಡಿ, ನೋಡ್ತದ ಒಂದೇ ಒಂದು ಕಣ್ಣು ಪಾರ್ವತಿ ನೋಡಿ. ಈ ಕಡೆ ಬಸವಣ್ಣದಲ್ಲ ಒಂದ್ ಕಣ್ ಕಾಣ್ಲತ್ತದಿಲ್ಲ, ಒಂದು ಕಣ್ಣಿಂದ ಪಾರ್ವತಿ ನೋಡ್ತಾರೆ, ಇನ್ನೊಂದು ಕಣ್ಣಿಂದ ಪರಮೇಶ್ವರ ನೋಡ್ತಾರೆ. ಅಲ್ಲಿ ಹೋಗ್ರವಿ ಕರೆಕ್ಟ್ ನೋಡೋದು. ಈ ಗಾಡಿ ಎಲ್ಲ ಎರಡು ನಿಮಿಷ ಬಂದು ಹೋಗ್ರೆ, ಆ ಕಡೆ ಹೋಗ್ರೆ, ಹೋಗಲ್ಲಿ ಎಲ್ಲರೂ ಬರಬೇಕಾದ್ರೆ ಇಲ್ಲೊಂದು ಸ್ವರ್ಲಿಂಗ ಇದೆ, ಅವನ ಎದುರಿಗೆ ಬಂದು ಚಪ್ಪಾಳ ಕಟ್ಟು ನಮಸ್ಕಾರ ಮಾಡಬೇಕು. ಅವನ ಹೆಸರು ಚಂಡಕೇಶ್ವರ. ಎಲ್ಲರೂ ಚಪ್ಪಾಳ ಕಟ್ಟೆ ಬರಬೇಕು. ಸ್ವಲ್ಪ ಸೈಡ್ ಕೊಡಿ. ನಮಸ್ಕಾರ ಮಾಡ್ರಿ. ಇದು ರಥದ ಬಗ್ಗೆ ಒಂದು ಕಲ್ಲಿನ ರಥದ ಬಗ್ಗೆ ಸರ್, ಇದು ಮಂಟಪ, ತ್ರಿಲೋಕ ಮಂಟಪದ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಲ್ಲ. ಇದು ತ್ರಿಲೋಕ ಮಂಟಪ ಪೂರ ಕಲ್ಲಿಂದ ಮಾಡಿದಂಥದ್ದು. ಏನ ಮಕ್ಕಳೇ, ಪೂರ ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ತ್ರಿಲೋಕ ಮಂಟಪ. ಓಕೆ, ಬರ್ರಿ ಬರ್ರಿ ಬರ್ರಿ. ಹಾಂ ಟೈಮ್ ಆಯ್ತು, ಮುಂದ್ಗಡೆ ತೊಳೆ. ಹಾಂ, ಮುಂದ್ಗಡೆ ವೀರಭದ್ರೇಶ್ವರ. ವೀರಭದ್ರೇಶ್ವರ, ಈ ಕಡೆ ವೀರಭದ್ರೇಶ್ವರ. ನಮ್ಮಲ್ಲಿ ಪ್ರತಿ ಒಂದು ದೇವರ ತರ ಅಷ್ಟೂರ ನಮ್ಮ ದೇವಸ್ಥಾನದ ಥರ ಇಂದ್ರ, ಅಗ್ನಿ, ಯಮ, ನಾರು, ವರುಣ, ವಾಯು, ಕುಬೇರ, ಈಶಾನ್. ಆನಂತರ ಒಂದು ಕಲ್ಲಿನ ಮಂಟಪ ಇದೆ, ಪ್ರತಿಯೊಬ್ಬರು ನೋಡಲೇಬೇಕು. ಇಡೀ ಜಗತ್ತಿಗೆ ಉದುರಿ ಸಿಗಲ್ಲ, ಕಟ್ಟಿಗೆ ಮಾಡ್ಲಿಕ್ಕಾಗಲ್ಲ, ಬಹಳ ಚೆನ್ನಾಗಿದೆ. ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ. ಹೆಂಡುಗಡೆ ಲಕ್ಷ್ಮೀ ನರಸಿಂಹ, ಆ ಕಡೆ ಅರ್ಧ ಗಣಪತಿ, ಅರ್ಧ ಕಾಶಿ, ಅರ್ಧ ಬನವಾಸಿ. ನೀವೆಲ್ಲರೂ ಬನವಾಸಿ ಬಂದು ನೋಡೋದಕ್ಕೆ ಕಾಶಿ ಹೊಡೆದಂಗೆ. ಹಾಗೆ ಹೊರಗಡೆ ಹೋದ್ಮೇಲೆ ಎಂಟ್ರತ್ತಲ್ಲೊಂದು ದೇವಸ್ಥಾನ ಇದೆ, ಮೇಲ್ಗಡೆ ದೊಡ್ಡ ಬೋರ್ಡ್ ಇದೆ. ತೀರ ಒಳಗಡೆ ಹೋಗಿ ಯಾರೂ ಅಲ್ಲ, ತಿರುಪತಿ ವೆಂಕಟರಮಣ, ಅವನ ಹೆಸರು ತೀರಿನ ತಿರುಮಲ. ಅದನ್ನು ನೋಡಿ ನೀವೆಲ್ಲರೂ ಆ ಬಾಗಿಲು ಬರ್ತಾಯಿದ್ದಾರೆ, ಅದೇ ಬಾಗಿಲು ಹೋಗಬಾರ್ದು, ಬೇರೆ ಕಡೆ ಹೋಗಿ ತಾವೆಲ್ಲರೂ ಮರಿತೀವಿ. ಇದ್ರ ಬಗ್ಗೆ ತೋರಿಸೋದಕ್ಕೆ ಕಾಣಿಕೆ ಎಷ್ಟರ ಕೊಡಬಹುದು. ನಾವು ಗೌರ್ಮೆಂಟ್ ಏನಿಲ್ಲ, ನೀವು ಕೊಟ್ಟಿದ್ದ ಕಾಣಿಕೆ ಎಲ್ಲರೂ ಮೇಡಮ್. ಅಲ್ಲಿ ಮಂಟಪ ನೋಡಿ, ಒಂದೇ ಕಲ್ಲಿಂದ ವಿಜಯ ಸ್ತಂಭ.
ವಿಜಯ ಸ್ತಂಭ, ಇದು ಒಂದೇ ಕಲ್ಲಿನಲ್ಲಿ ಕೆಟ್ಟಿರ್ತಕ್ಕಂಥ ಕಲ್ಲಿನ ಮಂಟಪ. ಏನು ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಕಲ್ಲಿನ ಮಂಟಪ, ಹೌದಾ? ಕದಂಬ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಮಯೂರ ವರ್ಮ ಅಥವಾ ಮಯೂರ ಶರ್ಮ. ಓಕೆ. ಪಲ್ಲವರನ್ನು ಸೋಲಿಸಿ ಈ ಕದಂಬ ಸಾಮ್ರಾಜ್ಯವನ್ನು ಕಟ್ಟಲಾಯಿತು. ಓಕೆ. ಅಮೃತೇಶ್ವರ ಯಮರಾಜ ತನ್ನ ಪತ್ನಿಯೊಂದಿಗೆ ತನ್ನ ವಾಹನವಾಗಿರ್ತಕ್ಕಂಥ ಕೋಣದಲ್ಲಿ ಕುಳಿತಿರುವಂಥ ಚಿತ್ರ. ಯಮನ ವಾಹನ ಯಾವುದು? ಕೋಣದಲ್ಲಿ ಕುಳಿತಿರ್ತಕ್ಕಂಥ ಚಿತ್ರ. ಕಲ್ಲಿನಲ್ಲಿ ಕಿಟಕಿ ಮಾಡ್ತಾ ಇದ್ರು, ಹೌದಲ್ಲ? ಈಗ ಮಾಡರ್ನೈಸ್ ಬೇರೆ ಅದಾವು. ಜಾಲಂದ್ರ ನೋಡಿ ಎಷ್ಟು ಚೆನ್ನಾಗಿದೆ ಕಿಟಕಿ. ಇಲ್ಲೆಲ್ಲ ಹಳೆಯ ಕೆತ್ತನೆಗಳು, ಶಿವಲಿಂಗ, ಶಿವ ಮತ್ತು ಶಿವನ ವಾಹನ ಬಸವ, ಜಾಲಂಧ್ರಗಳು, ಹೌದಾ? ಅಲ್ಲೆಲ್ಲ ಇಲ್ಲೆಲ್ಲ ಗೋಡೆ ಮೇಲೆ ಶಿವ ಮತ್ತು ಅವನ ವಾಹನ ಬಸವ, ನಂದಿ. ಇದು ಯಾವುದಪ್ಪ? ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಬರ್ರಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಒಳಗೂ ಕೂಡ ಅಲಂಕಾರದಿಂದ ಕೂಡಿದೆ. ಗರ್ಭಗೃಹ, ಸಭಾಮಂಟಪ. ಲಕ್ಷ್ಮೀ ನರಸಿಂಹ. ಓಕೆ. ಇಲ್ಲಿ ನೋಡಿ, ಕಲ್ಲಿನಲ್ಲೇ ಈ ತರ ಸೌಂಡ್ ಮಾಡ್ಕೊಂತ ಆಕೇನ್ ತಿಳ್ಕೊಂಡಾಳ. ಈ ಕಡೆ ನೋಡ್ರಿ. ನೀರಾರತಿ. ಸರಿ, ದುಂಡಿರಾಜ ಗಣಪತಿ ತೆಗಿ, ಸೈಡ್ ಸರಿಯಪ್ಪ. ಎಲ್ಲೆಲ್ಲಿ ಎಲ್ಲ ಇದು ಮಾಡ್ಬೇಕಂತೀರಿ, ಮಾಡಿ ನೋಡೋ ದೇವಸ್ಥಾನ. ಅದು ಕದಂಬ ಸಾಮ್ರಾಜ್ಯದ ರಾಮೇಶ್ವರ ನೋಡಪ್ಪ, ರಾಮೇಶ್ವರ. ವೆಂಕಟರಮಣ. ವೆಂಕಟರಮಣ, ಶ್ರೀರಾಮ. ಸರಿಯಪ್ಪ.
ಹಾಂ ಹಾಂ ಪ್ರಕಾಶ ಬಿಡಿ ನೀವು ಸರಿ ಇದು ಅದರ ಕೆತ್ತನೆ ಇದು ಎದ್ರ ಬಗ್ಗೆ ಪೌರಾಣಿಕ ಕಥೆಗಳಿರ್ತವೆ. ಇಲ್ಲಿ ನೋಡ್ಬರ್ರಿ, ಇಲ್ಲಿ ಈಗ ನೋಡ ಶ್ರೀಕೃಷ್ಣ ಇಲ್ಲಿ ನೋಡ ಋಷಿ ಒಂಟಗಾಲಲ್ಲೇ ತಪಸ್ ಮಾಡ್ತಾ ಇದ್ದಾರೆ, ಹೌದಲ್ಲ? ಹಾಂ, ಏನೋ ಸಮಥಿಂಗ್. ಸರಿ ಇದು ಎಷ್ಟು ವರ್ಷದ ಹಳಿ ಇರ್ಬೋದು ಕೆತ್ತನೆ? ಇದು ಕದಂಬ ಸಾಮ್ರಾಜ್ಯದ್ದು ಮಯೂರವರ್ಮ ಮಯೂರ ಶರ್ಮ ಅಂತೇಳಿ ಏನು ಅಂತ ಕರಿತೀವಿ. ಕದಂಬ ಪಲ್ಲವರನ್ನು ಸೋಲಿಸಿ ಪಲ್ಲವರ ಮೇಲಿನ ಸೇಡಿನಿಂದ ಏನು ಮಯೂರವರ್ಮ ಅಥವಾ ಮಯೂರ ಶರ್ಮ ವಿದ್ಯಾರ್ಜನೆಗಾಗಿ ಕಂಚಿಗೆ ಹೋಗಿರ್ತಾನೆ. ಆ ಕಂಚಿಗೆ ಹೋದ ಸಮಯದಲ್ಲಿ ಏನಾಗ್ತದ, ಅಲ್ಲಿ ಸ್ನಾನ ಮಾಡಿ ತನ್ನ ಬಟ್ಟೆಗಳನ್ನು ಒಣಗಿಸ್ಲಿಕ್ಕೆ ಹಾಕಿರ್ತಾನೆ ಮಯೂರವರ್ಮ. ಪಲ್ಲವರ ಸೈನಿಕರು ಅವನ ಬಟ್ಟೆ ಮೇಲೆ ಕುದುರೆಗಳನ್ನು ಓಡಿಸಿ ಅವನ ಬಟ್ಟೆಗಳನ್ನು ಹಾಳು ಮಾಡ್ತಾರೆ. ಅವರು ಅಹಂಕಾರಿಗಳಾಗಿದ್ದರು, ಹೌದಾ? ಅವನು ಮುಂದೆ ಒಂದು ಏನು ಡಿಸೈಡ್ ಮಾಡ್ತಾನೆ ಅಂದರೆ, ಇವರನ್ನು ಸೋಲಿಸಿ ನಾನೇ ಸಾಮ್ರಾಜ್ಯ ಕಟ್ಟಬೇಕಂತ ಡಿಸೈಡ್ ಮಾಡಿ ಸಂಘಟನೆ ಮಾಡಿ, ಓಕೆ, ಅವ್ರ ಮೇಲೆ ಯುದ್ಧ ಮಾಡಿ ಆಮೇಲೆ ಕದಂಬ ಸಾಮ್ರಾಜ್ಯವನ್ನು ಕಟ್ಟಿದ. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಬನವಾಸಿ. ನಾವೆಲ್ಲಿದ್ದೀವಿ? ನಾವು ಬನವಾಸಿಯಲ್ಲಿದ್ದೀವಿ. ಕದಂಬ ಸಾಮ್ರಾಜ್ಯದ ರಾಜಧಾನಿ ಬನವಾಸಿ. ನಾವು ಎಲ್ಲಿದ್ದೀವಿ ಅಂದರೆ ಇದ್ದೀವಿ, ಓಕೆ. ಈಗ ನೀವು ಎಲ್ಲ ಬನವಾಸಿ ಒಳಗದೀವಿ, ಅದಿವೆ ಇಲ್ಲ? ಹಾಂ, ಬನವಾಸಿ ಒಳಗದೀವಿ. ನೋಡ್ರಿ, ಎಲ್ಲ ಸಾಮ್ರಾಜ್ಯದ ಅವಧಿಯಲ್ಲಿ ಏನೋ ಇಷ್ಟೊಂದು ಸುಂದರವಾದ ಕೆತ್ತನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ವಿಜಯ ಸ್ತಂಭ. ಯಾವ ರಾಜರು ಯುದ್ಧ ಗೆದ್ರಂದ್ರೆ ಅವ್ರೇನು ಮಾಡ್ತಿದ್ರು? ವಿಜಯ ಸ್ತಂಭವನ್ನು ಕಟ್ತಾಯಿದ್ರು. ವಿಜಯ ಸ್ತಂಭ ಮೇಲಿನೂ ಕೂಡ ಕೆತ್ತನೆಗಳು ಮತ್ತು ಕುವೆಂಪು ಅವರು ಏನು ಹೇಳಿದಾರೆ ರೀ ಮೇಡಮ್ ಅವರ? ಕುವೆಂಪು ಅವರು ಎಲ್ಲಿ ಹುಟ್ಟಬೇಕಂದ್ರೆ ಇದು ಪಂಪ, ಕವಿ ಪಂಪ ಅವರು, ಆದಿಕವಿ ಪಂಪ ಅವರು, ನಾನು ಮುಂದಿನ ಜನ್ಮ ಇರೋದಾದರೆ ಕೋಗಿಲೆಯಾಗಿ ಮರಿದುಂಬಿಯಾಗಿ ನಾನು ಬನವಾಸಿಯಲ್ಲೇ ಹುಟ್ಟಬೇಕು ಅಂತ ಬಯಸಿದರು. ಓಕೆ, ಹೌದಾ? ಏನು ಹೇಳಿದ್ದಾರೆ? ಯಾರು ಹೇಳಿದ್ರು? ಪಂಪ, ಆದಿಕವಿ ಪಂಪ ಹೇಳಿದರು. ಹೌದಾ? ರೈಟ್. ಇದೇ ಬನವಾಸಿ. ಯಾಕೆ ಹೇಳಿಲ್ಲ? ಎಲ್ಲ ಸುತ್ತಮುತ್ತ ಗಿಡ ಮರ, ಆಮೇಲೆ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಇಂಥ ಪರಿಸರವನ್ನು ಪಂಪ ಅವರು ಇಷ್ಟಪಟ್ಟಿದ್ದಾರೆ. ಆ ಕಾರಣಕ್ಕೆ ಅದಕ್ಕೆ ಇಲ್ಲೇ ಹುಟ್ಟಬೇಕು ಅಂತಿದ್ದಾರೆ ಅವರು. ಹಾಂ, ಇಲ್ಲೇ ಅದ ನೋಡ್ರಿ, ಇಲ್ಲೇ ಎಲ್ಲ ಅದಾವು, ಎಲ್ಲ ನೋಡ್ಕೊಂಬರ್ರಿ. ಹಾಂ ಹೋಗಿ ಮೇಡಮ್ ಅವರ, ಇವನು ಮಯೂರವರ್ಮನ ಥರ ಕದಂಬ ಸಾಮ್ರಾಜ್ಯ ಏನು ಮಯೂರವರ್ಮ ಕಟ್ಟಿದ, ಇವ ಯಾವ ಸಾಮ್ರಾಜ್ಯ ಕಟ್ತಾನಂತ ಮುಂದೆ? ಇಲ್ಲ, ಇದು ಅತ್ತಾರ ಮೇಡಮ್ನ ಸಾಮ್ರಾಜ್ಯ ಕಟ್ಟೋದದ ಇದು. ಇದು ಹಳೆ ಕಾಲದ ಅದ ರೀ ದೇವಸ್ಥಾನ. ಹಾಂ, ಸರಿ. ಅಬ್ಬಬ್ಬ, ತಿರುಮಲ ದೇವಸ್ಥಾನ ಭಾಳ, ಇದು ಮೂರ್ತಿ ಭಾಳ ಗ್ರ್ಯಾಂಡ್ ಅದಪ್ಪ, ಹೌದಲ್ಲ? ಇಲ್ಲ
ಇದು ವರದಾ ನದಿಗೆ ಹೋಗುವಂಥ ದಾರಿ ಬನವಾಸಿ ಎಲ್ಲಿರೋದು. ಓಕೆ ರೈಟ್. ಹಾಂ, ರಥ. ಹಾಂ, ನಮಸ್ತೆ ನಮಸ್ತೆ ನಮಸ್ತೆ. ಹ್ಯಾಪಿ ಜರ್ನಿ. ಹಾಂ, ಓಕೆ. ಹಾಂ, ಓಕೆ. ಈಗೇನು ಮಾಡೋರು ಈಗ? ದೇವಸ್ಥಾನ. ಇದು ಯಾವ ಊರು ಇದು? ಬನವಾಸಿ. ಬನವಾಸಿ ಯಾವ ಸಾಮ್ರಾಜ್ಯದ ರಾಜಧಾನಿ? ಕದಂಬ ಸಾಮ್ರಾಜ್ಯ ಸ್ಥಾಪಕರು ಯಾರು? ಕದಂಬ ಸಾಮ್ರಾಜ್ಯ ಸ್ಥಾಪಕರು ಮಯೂರವರ್ಮ. ಇಲ್ಲಿರೋ ದೇವಸ್ಥಾನದ ಹೆಸರು ಮಧುಕೇಶ್ವರ ದೇವಸ್ಥಾನ. ಓಕೆ, ನೋಡಿ. ಆಯ್ತು.